ಇನ್ನು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಶಿಫಾರಸಿಗೆ ಸಚಿವ ಸಂಪುಟ ಅಸ್ತು ಹೊಂದಿದೆ. ಅಂದ್ರೆ ಇದನ್ನ ಕೇಂದ್ರಕ್ಕೆ ಶಿಫಾರಸು ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ನಿರ್ಧರಿಸಿದೆ. ಆ ಮಾತಿತ್ತು ಕಳೆದ 3-4 ದಿನಗಳಿಂದ ಬಹಳ ಬಲವಾಗಿ ಕೇಳಿ ಬರ್ತಾ ಇದ್ದಂತ ಮಾತು. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಆ ನಿರ್ಧಾರಕ್ಕೆ ಬರಲಾಗಿದೆ. ಒಳ ಮೀಸಲಾತಿಯ ಶಿಫಾರಸನ್ನ ಮಾಡಲಾಗಿದೆ. ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಇದು. ಸಚಿವ ಸಂಪುಟ ಸಭೆ ಬಳಿಕ ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಸಂವಿಧಾನದ ಅನುಚ್ಛೇದ 341ಕ್ಕೆ ತಿದ್ದುಪಡಿ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ನ್ಯಾಯಮೂರ್ತಿ ಸದಾಶಿವ ಆಯೋಗದ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವರದಿ ಏನಿತ್ತು ಅದನ್ನ ಪರಿಷ್ಕರಿಸಿ ಒಳ ಮೀಸಲಾತಿಯನ್ನು ಪರಿಷ್ಕರಿಸೋದಕ್ಕೆ ಕೇಂದ್ರಕ್ಕೆ ಶಿಫಾರಸು ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ಈ ಮನವಿಯನ್ನು ಮಾಡಲು ಸಂಪುಟ ಸಭೆ ನಿರ್ಧರಿಸಿದೆ. ಸೊ ಈ ಮುಖ್ಯವಾಗಿ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಬಹಳ ವರ್ಷಗಳಿಂದ ಒಂದು ದೊಡ್ಡ ಬೇಡಿಕೆಯೂ ಕೂಡ ಇದೆ. ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟ ಹಾಗಿನ ಒಳಪಂಗಡಗಳಿಗೆ ಸಂಬಂಧಪಟ್ಟ ಹಾಗಿನ ಮೀಸಲಾತಿ ಹಂಚಿಕೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಈಗ ಅದನ್ನು ಕೇಂದ್ರಕ್ಕೆ ಶಿಫಾರಸು ಮಾಡುವಂಥ ಕಾರ್ಯವನ್ನು ಈಗ ಸರ್ಕಾರ ಮಾಡಿದೆ. ಇದು ರಾಜಕೀಯವಾಗಿಯೂ ಕೂಡ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ಬಹಳ ಲೆಕ್ಕಾಚಾರ ಹಾಕಿ ತೆಗೆದುಕೊಂಡಿರುವಂಥ ಒಂದು ನಿರ್ಧಾರ ಕೂಡ. ಅದು ಮುಂಬರುವಂಥ ಚುನಾವಣಾ ಸಂದರ್ಭದಲ್ಲೂ ಕೂಡ ಈ ವಿಚಾರ ಬಹಳ ಮುನ್ನೆಲೆಗೆ ಬರ್ಬೋದಂಥ ಚಾನ್ಸಸ್ಸು ಕೂಡ ಇದೆ. ಅದನ್ನು ಬೇರೆ ಬೇರೆ ಅಂತ ಲೆಕ್ಕಾಚಾರ ಸಹಜವಾಗಿ ಹಾಕಲಾಗಿದೆ. ಬಟ್ ಅದನ್ನು ಏನು ಅನ್ನೋದನ್ನು ನೋಡೋಣ. ಬಟ್ ಅದಕ್ಕಿಂತ ಮುನ್ನ ಎಚ್ ಸಿ ಮಹದೇವಪ್ಪನವರು ಇದಕ್ಕೆ ಸಂಬಂಧಪಟ್ಟಾಗೆ ಏನು ಹೇಳಿದರೆ ಬನ್ನಿ ಕೇಳೋಣ. State government have no role. State government is a recommendatory body. ಅದಕ್ಕೆ ನಾವು ಇವೆಲ್ಲವನ್ನ ಕೂಲು ಜಡ್ಜ್ಮೆಂಟ್ಗಳು, ಆ ಸಮಿತಿಯ ವರದಿ, ಯು ಪಿ ಎ ಗೌರ್ಮೆಂಟ್ ಹೇಳಿದ್ದು, SC/ST ಕಮಿಷನ್ ಹೇಳಿದ್ದು, ಇವೆಲ್ಲವನ್ನ ಕ್ರೋಢೀಕರಿಸಿ ನಾವು ಚುನಾವಣಾ ಪ್ರಣಾಳಿಕೆ ಹೇಳಿದ್ದಂಥ ಮಾತು ಸದಾಶಿವ ಆಯೋಗದ ವರದಿ ರಿಜೆಕ್ಟ್ ಆಗಿದ್ರೆ ಮತ್ತೆ ಕ್ಯಾಬಿನೆಟ್ಗೆ ಬರೋಕ್ಕೆ ವಿ ಡಿಸ್ಕಸ್ ವಿತ್ ಅಡ್ವೊಕೇಟ್ ಜನರಲ್, ದಿ ಲಾ ಸೆಕ್ರೆಟರೀಸ್, ಅದರ್ ಲೀಗಲ್ ಎಕ್ಸ್ಪರ್ಟ್ಸ್. ಇದಾದಮೇಲೆ ನಾವು ಟುಡೇ ವಿ ಹ್ಯಾವ್ ಟೇಕನ್ ಎ ಡಿಸಿಷನ್. Since Congress is committed for social justice and reservation, 101 ಜಾತಿಗಳ ಶೆಡ್ಯೂಲ್ ಕಾಸ್ಟ್ ಲಿಸ್ಟಲ್ಲಿ ಅವರ ಹಿತ ಕಾಪಾಡೋದಕ್ಕೆ, ಈ ಲಿಸ್ಟಲ್ಲಿ ಯಾರನ್ನು ಹೊರಗಡೆ ಬಿಡೋ ಪ್ರಶ್ನೆ ಇಲ್ಲದೇನೆ ಇವರಿಗೆ ಇನ್ಎಡಕ್ವಸಿ ಮತ್ತು ಬ್ಯಾಕ್ವರ್ಡ್ನೆಸ್ಸನ್ನು ಗಮನದಲ್ಲಿಟ್ಕೊಂಡು ಅವರ ಅಭಿವೃದ್ಧಿ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಆರ್ಟಿಕಲ್ 341(3)ಗೆ ಅಮೆಂಡ್ಮೆಂಟ್ ಮಾಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಕ್ಯಾಬಿನೆಟ್ಟು ತೀರ್ಮಾನ ಮಾಡಿ ನಾವು ನಮ್ಮ ರೆಕಮೆಂಡೇಶನ್ನ ಕಳಿಸಿದ್ದೇವೆ. ಸ್ಟೇಟ್ ಗೌರ್ಮೆಂಟ್ ಹ್ಯಾವ್ ನೋ ರೋಲ್. ಸ್ಟೇಟ್ ಗೌರ್ಮೆಂಟ್ ಇಸ್ ಎ ರೆಕಮೆಂಡೇಟರಿ ಬಾಡಿ. ಅದಕ್ಕೆ ನಾವು ಇವೆಲ್ಲವನ್ನ ಕೂಲು ಜಡ್ಜ್ಮೆಂಟ್ಗಳು, ಆ ಸಮಿತಿಯ ವರದಿ, ಯು ಪಿ ಎ ಗೌರ್ಮೆಂಟ್ ಹೇಳಿದ್ದು, SC/ST ಕಮಿಷನ್ ಹೇಳಿದ್ದು, ಇವೆಲ್ಲವನ್ನ ಕ್ರೋಢೀಕರಿಸಿ ನಾವು ಚುನಾವಣಾ ಪ್ರಣಾಳಿಕೆ ಹೇಳಿದ್ದಂಥ ಮಾತು ಸದಾಶಿವ ಆಯೋಗದ ವರದಿ ರಿಜೆಕ್ಟ್ ಆಗಿದ್ರೆ ಮತ್ತೆ ಕ್ಯಾಬಿನೆಟ್ಗೆ ಬರೋಕ್ಕೆ ವಿ ಡಿಸ್ಕಸ್ ವಿತ್ ಅಡ್ವೊಕೇಟ್ ಜನರಲ್, ದಿ ಲಾ ಸೆಕ್ರೆಟರೀಸ್, ಅದರ್ ಲೀಗಲ್ ಎಕ್ಸ್ಪರ್ಟ್ಸ್. ಇದಾದಮೇಲೆ ನಾವು ಟುಡೇ ವಿ ಹ್ಯಾವ್ ಟೇಕನ್ ಎ ಡಿಸಿಷನ್. Since Congress is committed for social justice